ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಫಿಸಿಕ್ಸ್ ವಾಲಾ. ಸೊ ಈ ವಿಡಿಯೋಲಿ ಈ ಕೊಟ್ಟಿರುವ ಡೆಫಿನೈಟ್ ಇಂಟಿಗ್ರಲ್ ಟಾಪಿಕಿಂದ ಏನು ಕ್ವಶನ್ ಇದೆ, ನಾವು ಯಾವ ರೀತಿ ಸಾಲ್ವ್ ಮಾಡ್ಬೋದು ಅಂತ ಈ ವಿಡಿಯೋಲಿ ಅರ್ಥ ಮಾಡಿಕೊಳ್ಳೋಣ. ಸೊ ಫಸ್ಟ್ ಕ್ವಶನ್ ಏನು ಹೇಳ್ತಿದೆ ನೋಡಿ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರಲ್ -1 to x mod t dt, okay, then for any x greater than or equals to 0 f of x is equal to, okay, f of x is equal to what ಅಂತ ಕೇಳ್ತಿದ್ದಾರೆ ಅವರು. ಸೊ ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಒಂದು ಕೀ ಕಾನ್ಸೆಪ್ಟ್ ಅಂತ ಇದೆ, ಆರ್ ಕೀ ಕಾನ್ಸೆಪ್ಟ್ ಆರ್ ಡೆಫಿನೇಷನ್ ಆಫ್ ಮಾಡ್ಯುಲಸ್ ಫಂಕ್ಷನ್ ಅಂತ ನೀವು ತಿಳ್ಕೊಬಹುದು. ಮಾಡ್ಯುಲಸ್ ಫಂಕ್ಷನ್, ಓಕೆ. ಮಾಡ್ಯುಲಸ್ ಫಂಕ್ಷನ್ ಡೆಫಿನೇಷನ್ ಏನು ಸ್ಟೂಡೆಂಟ್ಸ್? mod of t is equals to minus t if your t is less than 0, and it will be t if t is greater than or equals to 0, correct? It will be minus t if t is less than 0 and t if t is greater than or equals to 0. So ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ಕ್ವಶನ್ ಅನ್ನು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡೋಣ. ಸೊ ಅವ್ರು given that f of x is equals to integral -1 to x mod t dt, okay. ನೋಡಿ, then for x greater than or equal to 0, okay, x greater than or equals to 0 ವ್ಯಾಲ್ಯೂ ಏನು ಬರುತ್ತೆ ಅಂತ ನಾವು ಫೈಂಡ್ ಮಾಡಬೇಕು. ಸೊ ಎಫ್ ಆಫ್ ಎಕ್ಸ್ ಇದನ್ನು ಯಾವ ರೀತಿ ಬರಿಬೋದು ಸ್ಟೂಡೆಂಟ್ಸ್? ಎಫ್ ಆಫ್ ಎಕ್ಸನ್ನು ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ದಾರಲ್ವಾ, ಕರೆಕ್ಟ್? ಯುವರ್ ಎಕ್ಸ್, ಇದು ಎಕ್ಸ್ ಏನಿದೆ, ದಿಸ್ ಇಸ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಸೊ ಅದೇ ರೀತಿ ನಾವು ಕೂಡ ಸ್ಪ್ಲಿಟ್ ಮಾಡೋಣ. ದ್ಯಾಟ್ ಈಸ್ -1 to 0 mod t dt plus integral 0 to x, okay, x is greater than or equals to 0, -1 to 0, 0 to x. ಸೊ ಈ ರೀತಿ ಸ್ಪ್ಲಿಟ್ ಮಾಡಿದರೆ ಬೇಕಿದ್ರೆ ಇನ್ನೊಂದು ಪ್ರಾಪರ್ಟಿ ಆಫ್ ಇಂಟಿಗ್ರಲ್, ದಿಸ್ ಇಸ್ ಬೈ ಪ್ರಾಪರ್ಟಿ ಡೆಫಿನೈಟ್ ಇಂಟಿಗ್ರಲ್ ಪ್ರಾಪರ್ಟಿ. ಯಾವ್ದು ಪ್ರಾಪರ್ಟಿ? ಇಫ್ ಇಂಟಿಗ್ರಲ್ a to b f of x dx is there, ಇದನ್ನು ನೀವು ಯಾವ ರೀತಿ ಬರಿಬೋದು ಅಂದರೆ ಇಂಟಿಗ್ರಲ್ a to c f of x dx plus integral c to b f of x dx, correct? Where your c lies between a and b. ಈ ರೀತಿ ಇವಾಗ x ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತಿದ್ದಾರೆ, ಕರೆಕ್ಟ್? ಸೊ -1 0x ಈ ರೀತಿ ಸ್ಪ್ಲಿಟ್ ಮಾಡಿ ಬರಿಬೋದಲ್ವಾ. -1 to 0 mod t dt plus 0 to x mod t dt. ಇವಾಗ ಈ ರೀತಿ ಯಾಕೆ ಮಾಡ್ತಿದ್ದೀನಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಅರ್ಥ ಆಗುತ್ತೆ, ಓಕೆ. ಸೊ ಎಫ್ ಆಫ್ ಎಕ್ಸ್ ಇವಾಗ when your t is less than 0, that is -1 to 0, value of t is what? By modulus function minus t. So this will become integral -1 to 0 minus t dt, correct? Plus ಇಲ್ಲೇನಾಗುತ್ತೆ ನೋಡಿ, this will be nothing but integral 0 to x. ಇವಾಗ x is what? Greater than or equals to 0. So positive value ಇದೆ, that is greater than or equals to 0 ಇದ್ದಾಗ just t dt. ಸೊ ನೆಕ್ಸ್ಟ್ ಇವಾಗ ಇಂಟಿಗ್ರೇಟ್ ಮಾಡಿ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ದಿಸ್ ಇಂಟಿಗ್ರೇಷನ್ ಮೈನಸ್ ಔಟ್ಸೈಡ್ ಟಿ ಇಂಟಿಗ್ರೇಷನ್ ಏನು? t²/2 ಬಿಟ್ವೀನ್ ವಾಟ್ ವ್ಯಾಲ್ಯೂಸ್? -1 ಆ್ಯಂಡ್ 0, ಕರೆಕ್ಟ್ ಸ್ಟೂಡೆಂಟ್ಸ್? ಇಲ್ಲೇನು ಬರುತ್ತೆ ನೋಡಿ, ಪ್ಲಸ್ ಟಿ ಇಂಟಿಗ್ರೇಷನ್ ಇಸ್ ನಥಿಂಗ್ ಬಟ್ t²/2 ಅಗೇನ್ ಬಿಟ್ವೀನ್ 0 to x. ಇವಾಗ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ -1/2 ಆ್ಯಸ್ ಇಟ್ ಈಸ್, ಓಕೆ. ಇಫ್ ಯು ಸಬ್ಸ್ಟಿಟ್ಯೂಟ್ ಅಪ್ಪರ್ ಲಿಮಿಟ್ 0 ಸಬ್ಸ್ಟಿಟ್ಯೂಟ್ ಮಾಡಿದರೆ 0 -1 ಹೋಲ್ ಸ್ಕ್ವೇರ್, ಕರೆಕ್ಟ್? ಲೋವರ್ ಲಿಮಿಟ್ ಏನು? -1 ಹೋಲ್ ಸ್ಕ್ವೇರ್ ಪ್ಲಸ್ ಸೇಮ್ ಇಫ್ ಯು ಸಬ್ಸ್ಟಿಟ್ಯೂಟ್ ಓವರ್ ಹಿಯರ್ ಇಟ್ ವಿಲ್ ಬಿ 1/2 ಔಟ್ಸೈಡ್, ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದರೆ x² -0, ಕರೆಕ್ಟ್? ಇವಾಗ ನೋಡಿ, ಸೊ -1 ಹೋಲ್ ಸ್ಕ್ವೇರ್ ಅಂದರೆ 1 ಮೈನಸ್ ಆಫ್ ಮೈನಸ್ ಪ್ಲಸ್, ಸೊ ದಿಸ್ ವಿಲ್ ಬಿ 1/2 ಆ್ಯಂಡ್ ದಿಸ್ ವಿಲ್ ಬಿ ಪ್ಲಸ್ x²/2, ಕರೆಕ್ಟ್ ಅಲ್ವಾ? ಸಾಲ್ವ್ ಮಾಡಿದರೆ, ಸೊ ಇಫ್ ಐ ಟೇಕ್ 1/2 ಔಟ್ಸೈಡ್, ರಿಮೈನಿಂಗ್ ವಿಲ್ ಬಿ ವಾಟ್? 1 ಪ್ಲಸ್ x², and this is my required f of x. ಸೊ ಅದೇ ಅವ್ರು ಕೇಳಿದ್ದಾರೆ, ಈ ಇಂಟಿಗ್ರಲ್ ಸಾಲ್ವ್ ಮಾಡಿದರೆ ಎಫ್ ಆಫ್ ಎಕ್ಸ್ ಏನು ಬರುತ್ತೆ ಅಂತ. ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ 1/2 1 ಪ್ಲಸ್ x². ಸೊ ಯಾವ್ದು ಆಪ್ಷನ್ ನೋಡಿ? ಆಪ್ಷನ್ ಡಿ 1/2 1 ಪ್ಲಸ್ x² ಇಸ್ ದ ಕರೆಕ್ಟ್ ಚಾಯ್ಸ್ ಫಾರ್ ದಿಸ್ ಕ್ವಶನ್. ಅದು ಯಾವ ರೀತಿ ಬಂತು? ಈ ಕೀ ಕಾನ್ಸೆಪ್ಟ್ ಏನಿದೆ ಅಲ್ಲ ಸ್ಟೂಡೆಂಟ್ಸ್, ಒಂದು ಪ್ರಾಪರ್ಟಿ, ಒಂದು ಡೆಫಿನೇಷನ್ ಆಫ್ ಮಾಡ್ಯುಲಸ್ ಫಂಕ್ಷನ್, ಇದೆರಡು ಕೀ ಕಾನ್ಸೆಪ್ಟ್ ಯೂಸ್ ಮಾಡಿ ಈ ಕ್ವಶನನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋಲ್ಲಿ ಕೊಟ್ಟಿರುವ ಸೊಲ್ಯೂಷನ್ ನಿಮಗೆ ಅರ್ಥ ಆಗಿದೆ ಅಂತ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.